ಓಹೋ, ಬನ್ನಿ ಬನ್ನಿ ಸಾವುಕಾರ್ರೆ, ಕುಳಿತುಕೊಳ್ಳಿ. ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರಲ್ಲ, 24 ತಾಸು ಡ್ಯೂಟಿ ಮಾಡ್ಲೇಬೇಕಿದೆ. ಅದೇ ಡ್ಯೂಟಿಯನ್ನು ನೀವು ನಿಷ್ಠೆಯಿಂದ ಮಾಡುತ್ತೀರೆಂದು ನಮಗೆ ಚೆನ್ನಾಗಿ ತಿಳಿದಿದೆ ಮತ್ತು ತಿಳಿದೇ ಹೋಯಿತು. ಒಬ್ಬ ಪೊಲೀಸ್ ಆಫೀಸರ್ ಅವರ ಹೆಗಲಾಡಿರ್ತಾರೆ. ಈ ಊರೇನು ಬಂಗಾರ ನಾಳಾಗುತ್ತೆ ಸಾಹೇಬರೇ. ಇದನ್ನ ಬಂಗಾರ ಮಾಡ್ಬೇಕಂತ ಹೇಳಿ ಆ ದೇವ್ರು ಅವತರಿಸಿ ಕಳ್ಸ್ಯಾನೆ ಭೂಮಿ ಮೇಲ. ನಿನ್ ರಾತ್ರಿನ ತಳ ಬಂತೆ ಇವ್ರು ಅಂತ ಏನ್ ಕೆಲಸ ಮಾಡಿದಾರಂತ. ಅಷ್ಟೇ ಬಸಪ್ಪ, ಮತ್ತೇನ್ ಸರ್ ಮಾಡ್ತಾವ್ರಿ ಪಾ ಸಾಹೇಬ್ರು? ನೀವು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಆ ಕಳ್ಳನನ್ನು ಹಿಡಿದು ಒಳಗೆ ಹಾಕಿದ್ರು. ಇನ್ನು ಅವನ ಹಿಂದೆ ಯಾರ್ಯಾರಿದಾರಂತ ತನಿಖೆ ಮಾಡುತ್ತೇನೆ. ಹೌದು ಇನ್ಸ್ಪೆಕ್ಟರ್, ಹೌದು. ಅದರ ಹಿಂದೆ ಒಂದು ದೊಡ್ಡ ಜಾಲನೆ ಅಡಗಿದೆ. ಅವರನ್ನು ಸೆರೆ ಹಿಡಿದು ಅವರ ಬಂಡವಾಳ ಬಯಲು ಮಾಡಿ ಅವರನ್ನು ಜೈಲಿಗೆ ಕಳಿಸುವುದೇ ನಿಮ್ಮ ಕೆಲಸ. ನೀವು ಕೇಳಿದಾಗ ಕೇಳಿದಷ್ಟು ಹಣ ಕೊಡೋದು ಈ ಕಲಿಯುಗದ ಕಾರಣ ಬೆಟ್ಟಪ್ಪನ ಕೆಲಸ. ಆದರೆ ನಿಮ್ಮ ಪ್ರಮೋಷನ್ ನನಗೆ ಬರುತ್ತೆ. ಅದಕ್ಕೆ ಬೇಕಾದರೆ ನಾನು ಸಾಕ್ಷಿ ಇದ್ದೇನೆ. ಯಾಕೆಂದರೆ ಸಂಬಂಧ ಸೂತ್ರವನ್ನೆಲ್ಲ ಬದಿಗೊತ್ತಿ ಕಾನೂನು ಎಂದರೆ ಏನು ಅಂತ ಈ ನಾಡಿಗೆ ತೋರಿಸಿಕೊಟ್ಟ ಸರ್ಕಾರರು ನೀವಿದ್ದೀರಿ. ಇಲ್ಲಿವರೆಗೆ ಸರ್ಕಾರದಲ್ಲಿ ನಮ್ಮಂತವರು ಕೊಟ್ಟ ಕಂಪ್ಲೇಂಟ್ ಪೇಪರ್ ಊರಿಗೆ ಬಿದ್ದು ರದ್ದಿ ಹಾಳಾಗಿವೆ. ಆದರೆ ನೀವು ಹೊಸ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಕೇವಲ 24 ಗಂಟೆಯಲ್ಲಿ ಇಂಥ ಕಳ್ಳರನ್ನು ಹಿಡಿದಿದ್ದದೆ ಅಂದ್ರ ಮೇಲೆ ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ಗಣಿ ಕಾಯುವ ಸೈನಿಕರಿಗೆ ಪ್ರಾಣ ಕಾಯುವ ಪೊಲೀಸರ ಕೈಯಲ್ಲಿ ಗನ್ನ ಕೊಟ್ಟಿದೆ ನಮ್ಮ ಸರ್ಕಾರ. ಅಷ್ಟೆಲ್ಲ ಅನ್ಯಾಯ ಮಾಡೋ ಜನ ಕಣ್ಣು ಕಳ್ಕೋತಾರೆ ಇವರ ಕೈಯಲ್ಲಿ. ಆ ಸಾಹೇಬರೇ, ಎಂತ ಕೇಸಲ್ಲಿ ನೀವು ಸಿಡ್ತಾನೆ ಇದ್ದರೆ ನಮ್ಮ ಗೌಡ ದರಪ್ಪ ಆಕಾಶದತ್ತ ಹಾರೋದ್ರಲ್ಲಿ ಇಲ್ಲ. ಹೌದು, ಈ ಬೆಟ್ಟಪವಂತರ ಬೆಂಕಿದ್ದಾಗ ಇವನೊಮ್ಮೆ ರೋಷಾವಳಿಯಾಗಿ ಚೀರಿದರೆ ಆ ಚೀರಿದ ಸೌಂಡ್ ಒಡೆದು ಹಾರಿ ಬರುವ ಕಿಡಿಗಳು ಇಡೀ ನಾಡ ಪ್ರದೇಶವನ್ನು ಹೊತ್ತು ಜನ ಮಾತ್ರದಲ್ಲೇ ಸುಟ್ಟ ಬೂದಿ ಆಗುತ್ತೆ ಈ ಜಗತ್ತು. ಅದಕ್ಕಂತ ಈ ಒಳಗಿರೋ ಬಡಪಾಯನ್ನು ಒತ್ತು ಹೊರಗೆ ತಂದು ದೇವಿ ಬಂಗಾರವನ್ನು ಉಸಿಲಿ ಮಾಡಿ ಕೊಡಿ ಸಾಹೇಬರೇ. ಸಾಹೇಬ್ರ, ನಿಮ್ಮ ತಂದೆಯವರು ನಿಜವಾಗ್ಲೂ ಮುಳುಗಿಸಿಕೊಂಡವರು ಯಾರು ಅಂತ ಏನು ಬೇಕೆ? ಬಾಯಿಗೆ ಬಂದಂತೆ ಮಾತನಾಡಿ ದೇವರ ಕೆಲಸ ನಿಲ್ಲಿಸ್ಬಿಡ್ತೀಯಾ ಬಡವ? ಗಪ್ಪಡ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ನಿತ್ಕೋ. ಯಾಕೆ ಬಾಯಿ ಮುಚ್ಕೊಂಡ್ ಗಪ್ನ ನಿಲ್ಬೇಕು? ಬೇವರ್ಸಿ ಬೆಟ್ಟ ನೆಟ್ಟಿಗೆದ್ದು ಮಾತು ನೆಟ್ಗನೆ ನಿನ್ ಮುಂದೆನೆ ಹೇಳಿದ ಅವನೇ ಗಂಡ ಗಬರು. ಎದ್ದು ಮಾತಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎಡಿ ಬದ್ದಂತ ಇದ್ದೇನೋ ಸಾವುಕಾರ. ಬಜರಂಗಿ, ಬಾಯಿಗೆ ಬಂದಂತೆ ಮಾತನಾಡಲು ಇದೇನು ಮನೆ ಅಲ್ಲ, ಇದು ಪೊಲೀಸ್ ಸ್ಟೇಷನ್. ನಿಮ್ಮ ಕಳ್ಳರನ್ನು ಹೇಗೆ ಬಾಯಿ ಬಿಡಿಸಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಿದ್ದರೆ ಈ ಹರಾಂಪುರ್ ಬೆಟ್ಟಪ್ಪನ ಕಡೆಯಿಂದ ಕಂಪ್ಲೇಂಟ್ ಬರೆಸಿಕೊಂಡು ಚಾಲೆಂಜ್ ಆಗಿ ಸ್ವೀಕಾರ ಮಾಡು. ನಿನ್ನ ತಂದೆ ಕೊಲೆ ಕೇಸನ್ನು ಆಮೇಲೆ ತಿಳಿಯುತ್ತದೆ ಯಾರಲ್ಲಿ ಸತ್ಯವಿದೆ ಅಂತ. ಸಾಹೇಬರೇ, ಮಾತಿಗೆ ಬೆಳೆಸುತ್ತಾ ಇವನನ್ನು ಹಾಗೆ ಹೊಡೆಯದೆ ಕೈ ಬಿಟ್ಟರೆ
ನಿಮ್ಮ ಅಧಿಕಾರಕ್ಕೆ ಅವಮಾನ. ನಿಮ್ಮ ಮಾತಿಗೆ ಪ್ರತಿ ಉತ್ತರ ಕೊಡುವ ಈ ಕತ್ತಿಗೆ ಲೆಕ್ಕ ಹಾಕಬೇಕಂದ್ರೆ ಒಳಗೋಗಿ ಹುಚ್ಚಿರಿಯ ನಿಮ್ಮ ಪೊಲೀಸ್ ಬೆಲ್ಟ್. ಹಂಗ ಮಾತಾಡೆಲ್ಲ ಕೇಸ್ ಊಟ ಹೊಡಿಬೇಡ್ಲೆ ಕಪಾಲಿ. ಅದಕ್ಕೆಲ್ಲ ಹೆದರುವ ಗಂಡು ನಾನಲ್ಲ. ಅಡ್ಡಿ ಬಸಪ್ಪ, ಇದು ಸಿಕ್ಕಂತೆ ಕುರಿ ಹಾಲು ಕುಡಿದು ಬೆಳೆದ ನಿಂತ ಗಂಡು ದೇಹ. ನಿಮ್ಮದಂತ ಮೇರು ಬಂಡೆ ಬಂದು ಬಿದ್ದರು ಬಾಗಲಾರದು. ಈ ಗಂಡನೆ ಬೆಟ್ಟ, ಈ ಗಂಡನೆ. ನೀನೆಂತ ಮೋಸದ ಹಂಚು ಹಾಕಿ ಇನ್ಸ್ಪೆಕ್ಟರ್ ಕಿವಿ ಹಿಂಡಿದರು. ಅದಕ್ಕೆ ಹೆದರುವ ಗಂಡು ನಾನಲ್ಲ. ನಾನು ದುರ್ಗಾದೇವಿ ಬಂಗಾರ ಕಳ್ಳನಾಗಿದ್ದರೆ, ಆ ತಾಯಿಗೆ ಶಕ್ತಿ ಇದ್ದರೆ ಈಗಲೇ ನನ್ನ ಕಣ್ಣು ಹೋಗಲಿ, ಕಾಲು ಮುರಿಯಲಿ. ಇಲ್ಲದಿದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಇದರ ಸತ್ಯ ಏನು ಅಂತ ನಾನು ತೋರಿಸ್ತೇನೆ. ಇನ್ಸ್ಪೆಕ್ಟರ್ ಜೈಲಿನೊಳಗೆ ಇದ್ದರು ಈ ಅವಿವೇಕಿ ಮಾತಿಗೆ ಸೊಂಬೆ ನಿಂತು ಬಿಟ್ಟಲ್ರಿ. ಹೌದು ಬೆಟ್ಟಪ್ಪ, ಹೌದು. ಬೇರೆಯವರನ್ನು ಹೊರಗೆ ತಂದು ಸೊಳ್ಳರ ನೇರ ಕೊಡಿಸಿ ಬೇಜಾರ ಈ ಗೊತ್ತಿದೆ ಹೌದು ಬೆಟ್ಟಪ್ಪ, ಹೌದು. ಮೌನ ಮಾತಿಗೆ ಮೌನ ವಹಿಸಿ ನಿಂತರೆ ನಮ್ಮ ಮಾನವೇ ಉಳಿಯುವುದಿಲ್ಲ. ಈ ಪೊಲೀಸ್ ತಾಕತ್ ಏನಂತ ತೋರಿಸ್ತೇನೆ ಈ ಪಾಪಿಗೆ. ಸಮೇತವಾಗಿ ಎಳೆದುಕೊಂಡು ಬಂದಿರಿ ಈ ಕೋನಾನ. ಮನಸ್ಸಿಗೆ ಬಂದ ಹಾಗೆ ಭೇಟಿ ಆಡ್ತೇನೆ ಇತರ ಜೊತೆ. ನಿನ್ನೆ ಸಾಹೇಬ್ರೆ ಜೈಲ್ ಬಾಗಿಲು ತೆಗೆಯೋದನ್ನ ಅದನ್ನು ಹೇಳಲಿಕ್ಕೆ ನೀವು ಯಾರು? ನಾನು ಯಾರ ಏನು ತಪ್ಪು ಮಾಡುವ ಈ ಹೆಬ್ಬಲಿಯನ್ನು ಎಳೆದುಕೊಂಡು ಬಂದಿದ್ರಲ್ಲ, ಅವರನ್ನು ಬಿಡಿಸ್ಕೊಂಡು ಹೋಗಲಿಕ್ಕೆ ಕೋರ್ಟಿನಿಂದ ನೋಟಿಸ್ ತಂದಿರುವೆ. ವಕೀಲರೇ, ಕೊಡು ಅದನ್ನ. ನಮ್ಮ ಏನ್ ಸಾಹೇಬರು ಬೇಲ್ ಆರ್ಡರ್ ಕಳಿಸಿದ್ದಾರೆ, ತೆಗೆದುಕೊಳ್ಳಿ ಅವನು ಬೇಲ್ ಆರ್ಡರ್. ಪೇಶಿ ಆ ಬಜರಂಗಿಯನ್ನು ಬಿಡುಗಡೆ ಮಾಡ್ರಿ. ಇನ್ಸ್ಪೆಕ್ಟರ್ ಏನಿದು ನಿಮ್ಮ ಸಮಾಚಾರ? ಸಾರಿ ಮಿಸ್ಟರ್ ಬೆಟ್ಟಪ್ಪ, ಇದು ಕೋರ್ಟಿನಿಂದ ತಂದ ಬೇಲ್ ಆರ್ಡರ್. ನಾವು ಬಿಡಲೇಬೇಕಾಗುತ್ತದೆ. ಹೀಗಾದರೆ ನಮ್ಮ ದೇವಸ್ಥಾನ ಬಂಗಾರ ಗತಿ ಹೇಗೆ? ಆ ವಿಚಾರ ಮುಂದೆ ಕೋರ್ಟ್ ತೀರ್ಮಾನ ಪ್ರಕಾರ ಇವನೇ ಕಳ್ಳ ಅಂತ ಸಾಬೀತಾದ್ರೆ ಇವನಿಗೆ ಶಿಕ್ಷೆ ಆಗುತ್ತದೆ. ಹಾ, ತಾವು ಇನ್ನು ಬರಬಹುದು. ಇನ್ಸ್ಪೆಕ್ಟರ್ ಇದರಲ್ಲಿ ಸಂಬಂಧ ಸೂತ್ರ ಏನಿಲ್ಲ ತಾನೇ? ಇದನ್ನೆಲ್ಲ ಅವ್ರ ಮುಂದೆ ಮಾತಾಡ್ಬಿಡ್ರಿ ಬೇಡಲ್ಲ. ಇದನ್ನೆಲ್ಲ ಅವನ ಮುಂದೆ ಹೇಗೆ ನಮಗೆ ಚಟ್ಟಾನ ಕಟ್ತಾನ್ಲೇ ಬಸಪ್ಪ. ಕುರಿ ಕೇಳಿ ಮಸಾಲೆ ಎರಿಯುವ ಜಾಯಮಾನ ನಮ್ಮದಲ್ಲ ಇನ್ಸ್ಪೆಕ್ಟರ್. ಸಮಯ ನೋಡಿ ಭೇಟಿ ಆಡ್ತೇವೆ, ಬರ್ತೇವೆ. ನೀನಲ್ಲ, ಸ್ವಲ್ಪ ನನ್ನ ಮಾತನ್ನು ಕೇಳಿಸಿಕೊಳ್ಳ್ರಿ. ಮಿಸ್ಟರ್ ಬೆಟ್ಟಪ್ಪ, ಮುನಿರತ್ನ, ಕಪಾಲಿ, ಬಡ್ಡಿ ಬಸಪ್ಪ, ನೀವೆಲ್ಲ ಸ್ವಲ್ಪ ನನ್ನ ಮಾತನ್ನು ಕೇಳಿಸಿಕೊಳ್ಳ್ರಿ. ನೀವೆಂತ ದೊಡ್ಡವರಾಗಿ ಅದಕ್ಕೆ ಹೆದರುವ ಹೇಳಿ ನಾನಲ್ಲ. ಸತ್ಯ, ನ್ಯಾಯ, ನೀತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕಳ್ಳತನ ಯಾರು ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ? ನನ್ನ ಮಾವ ಎಂದರೆ ಈ ಸಾಹೇಬರ ತಂದೆ. ಅವರ ಕೊಲೆ ಯಾರು ಮಾಡಿದ್ದಾರೆ ಅಂತ ನಾನೇ ಸ್ವತಃ ಕಂಡು ಹಿಡಿದು ಹಕ್ಕಿನಿಂದ ಮೆರಿತಾ ಇರುವ ಅಮಾಯಕರ ತಲೆ ಮೇಲೆ ಕಾಲಿಟ್ಟು ಅವರ ರುಂಡವನ್ನೇ ಕತ್ತರಿಸಿ ಮತ್ತೆ ಸ್ವಂತ ನಾನೇ ಜೈಲಿಗೆ ಬಂದು ಸೇರದಿದ್ದರೆ ನನ್ನ ಹೆಸರು ಹನುಮಶಕ್ತಿ ಬಜರಂಗಿನೇ ಅಲ್ಲ. ಕಾವೇರಿ, ಹೋಗೋಣ ನಡ್ರಿ. ಹೋಗು ಬದರಂಗೆ ಹೋಗು. ಇದನ್ನ ಹೇಗೆ ನಿಭಾಯಿಸಬೇಕಂತ ಈ ಬೆಟ್ಟಪ್ಪನಿಗೆ ಚೆನ್ನಾಗಿ ಗೊತ್ತಿದೆ.
ನಿನ್ನ ಅಹಂಕಾರಕ್ಕೆ ನನ್ನ ದುರಂಕಾರ ತಂದನಲ್ಲಸೆ ಅದೇ ಕೋಪಾವಳಿ ಕಂಡದಲ್ಲಿ ನಿನ್ನನ್ನು ಸತ್ತ ಬಾದಿ ಮಾಡೆ ಆ ಬೋಧೆಯನ್ನು ಅವನಿಗೆ ಹಚ್ಚಿಕೊಳ್ಳದಿದ್ದರೆ ನಾನು ಬೆಳ್ಳಿ ನಾಡಿನ ಬೆಟ್ಟ ಪಡೆಯುವ ಆಕ್ರೋಶ ಎಂಬ ನನ್ನ ಹದವರಿತ ಹಲ್ಲಿನಲ್ಲಿ ನಿನ್ನ ಲಗಿಸಿ ನನಗಾದ ಸೇಡಿನ ಸರಪಳಿಯಿಂದ ನಿನ್ನನ್ನು ಮತ್ತೆ ಕಟ್ಟಿ ಹಾಕಿ ನನ್ನ ಸೇಡು ತೀರಿಸಿಕೊಳ್ಳದೆ ನಾನು ಬಿಡಲಾರೆ. ನಿನ್ನೆ ನಿಮ್ಮ ಆಜ್ಞೆಯಾಗಿ ನನ್ನನ್ನು ಎದ್ದು ಕರೆಯಿಸಿದರೆ ಅರಕ್ಷರದಲ್ಲಿ ಗುದ್ದಿಕೊಳ್ಳುವೆ ಆ ಬಜರಂಗಿಯನ್ನು. ಅದನ್ನ ಮಾತಾಡಿ ಅಲ್ಲ, ಅದನ್ನ ಟಾರಿಸಿ ಊಟ ಮಾಡ್ಬೇಕಲೇ. ಇಲ್ಲ ಅಂದ್ರ ನಮ್ಮ ಗಂಟ್ಲು ಸೊಟ್ಟ ಹಾಕತ್ಯ. ಬರಿಲ್ಲ ಹೋಗೋಣ. ಈ ಎರಡು ಗುಂಪಿನ ಸುದ್ದಿಯನ್ನು ಮಾಧ್ಯಮಕ್ಕೆ ತಿಳಿಸಿ ಇತರ ಮರ್ಮ ಅರಿಯಲೇಬೇಕು. ಪೇಶಿ ನಡೆ ಹೋಗೋಣ.